ಎಲ್ಲ ಸಮಯವು ಒಳ್ಳೆಯದೇ, ಎಲ್ಲ ಸಮಯವು ಒಳ್ಳೆಯದೇ. ಆಂತರ್ಯದಲ್ಲಿ ಎಲ್ಲ ಸುಂದರವೇ, ಸುಂದರವೇ, ಸುಂದರವೇ. ಆಂತರ್ಯದಲ್ಲಿ ಎಲ್ಲ ಸುಂದರವೇ. ನಮ್ಮ ಭವಿಷ್ಯ ನಮ್ಮ ಮತಿಯಲ್ಲಿದೆ, ನಮ್ಮ ಭವಿಷ್ಯ ನಮ್ಮ ಮತಿಯಲ್ಲಿದೆ. ಶ್ರಮ ಸಜ್ಜನಿಕೆ ಒಂದಾಗಬೇಕಲ್ಲವೇ, ಶ್ರಮ ಸಜ್ಜನಿಕೆ ಒಂದಾಗಬೇಕಲ್ಲವೇ, ಒಂದಾಗಬೇಕಲ್ಲವೇ. ನಿಜಾತ್ಮ ಶಿವನಲ್ಲಿ ಬೇಡುವುದೇನಿದೆ, ಬೇಡುವ ಮೊದಲೇ ಎಲ್ಲ ಕೊಟ್ಟಿಲ್ಲವೇ, ಬೇಡುವ ಮೊದಲೇ ಎಲ್ಲ ಕೊಟ್ಟಿಲ್ಲವೇ, ಕೊಟ್ಟಿಲ್ಲವೇ, ಕೊಟ್ಟಿಲ್ಲವೇ. ಆ ಸಮಯ ಒಳ್ಳೆಯದಲ್ಲ, ಈ ಸಮಯ ಒಳ್ಳೆಯದಲ್ಲ, ಹೀಗೆ ವಿಚಾರ ಮಾಡುತ್ತಾ ಸಮಯವನ್ನು ಹಾಳು ಮಾಡುವುದಕ್ಕಿಂತಲೂ ಎಲ್ಲ ಸಮಯವೂ ಒಳ್ಳೆಯದೇ ಅಂಥೇಳಿ ಒಳ್ಳೆಯದನ್ನು ಮಾಡಿಬಿಟ್ರೆ ಅದು ಒಳ್ಳೆಯದೇ ಆಗ್ತದೆ. ನಮ್ಮ ಅಂತರ್ಯದೊಳಗೆ ಇರುವುದು ಅದು ನಮ್ಮ ಮನಸ್ಸು. ಅದು ಕಣ್ಣಿಗೆ ಕಾಣೋದಿಲ್ಲ, ಆದರೆ ಅದು ಬಹಳ ಸುಂದರವಾದ ಮನಸ್ಸಾಗಿಬಿಟ್ರೆ ಹೊರಗಿನ ರೂಪ ಕುರೂಪವಿದ್ದರೂ ಸುಂದರವಾಗಿ ಕಾಣಿಸ್ತದೆ. ಆದರೆ ನಮ್ಮ ಭವಿಷ್ಯ ಅನ್ನೋದು ಇನ್ನೆಲ್ಲೂ ಇಲ್ಲ. ನಮಗೆ ದೇವರು ಕೊಟ್ಟಂಥ ಮತಿ ಏನಿದೆ ಅದರೊಳಗೆ ಇದೆ. ಅದನ್ನು ನಾವು ಸರಿಯಾದ ಕಾರ್ಯಕ್ಕೆ ಬಳಸ್ಕೊಳ್ಬೇಕು. ಜ್ಞಾನ ಸಂಪಾದನೆಗೆ ಬಳಸ್ಕೊಂಡ್ರೆ ನಮ್ಮ ಭವಿಷ್ಯ ಸುಂದರ ಆಗ್ತದೆ, ಆನಂದಮಯವಾಗ್ತದೆ. ಆದರೆ ಅದಕ್ಕೇನು ಬೇಕು ಅಂದರೆ ಶ್ರಮ ಬೇಕು, ಆಮೇಲೆ ಸಜ್ಜನಿಕೆ ಇರಬೇಕು, ಸಹೃದಯತೆ ಇರಬೇಕು. ಇವೆಲ್ಲ ಒಂದಾಗಿಬಿಟ್ರೆ ಆವಾಗ ಭವಿಷ್ಯನೂ ಕೂಡ ಆನಂದದಾಯಕವಾಗಿರ್ತದೆ. ನಿಜಾತ್ಮ ಶಿವ ಅವನಿಗೇನು ಬೇಡಬೇಕು ನಾವು ಬೇಡೋಕ್ಕಿಂತ ಮೊದಲೇ ಈ ಸುಂದರವಾದ ಶರೀರ, ಅದರೊಳಗೆ ಜ್ಞಾನ, ಸಮರ್ಥವಾದಂಥ ಶಕ್ತಿ, ಆಯುಷ್ಯ ಎಲ್ಲವನ್ನೂ ಕೊಟ್ಟು ಕಳಿಸಿದ್ದಾನೆ. ಹೊರಗೆ ಆಹಾರ, ಬೆಳಕು, ನೀರು, ಮಳೆ, ಹಲವಾರು ಜೀವರಾಶಿ, ಸಸ್ಯರಾಶಿ, ಆಹಾರ ಏನು ಬೇಕು, ಔಷಧಿ ಎಲ್ಲವನ್ನು ಹೊರಗಿಟ್ಟಿದ್ದಾನೆ. ಹೀಗಿದ್ದಾಗ ನಾವು ಮತ್ತೇನು ಬಿಡೋದಿಲ್ಲ. ಇದನ್ನು ಕೊಟ್ಟದ್ದನ್ನು ನೋಡಿ ಅದನ್ನು ನಾವು ಆಹಾರವಾಗಲಿ, ಸುಂದರವಾದ ನಿಸರ್ಗ ರಮಣೀಯ ದೃಶ್ಯಗಳನ್ನಾಗಲಿ ನೋಡಿ ಕಣ್ಣು ತುಂಬಿಕೊಂಡು ಬಿಟ್ಟರೆ ಭಾಳೆಲ್ಲ ಸುಂದರ ಆಗ್ತದೆ ಅಂತ ಹೇಳಿ ಮಾತು ವಿರಾಮ ಕೊಡ್ತಾ ಇದ್ದೀನಿ. ಇದೊಂದು ಸ್ವರಚಿತ ವಚನ. ಹಾಡಿದವರು ರವೀಂದ್ರ ಜಕಾತಿ.